ಸೊ ಅಧಿಕಾರನ ದುರ್ಬಳಕೆ ಮಾಡಿದರೆ ಏನಾಗುತ್ತೆ ಅಂತೇಳಿ ನ್ಯಾಯದ ಮೇಲೆ ವಿಶ್ವಾಸ ಇದೆ. ಇವತ್ತು ಆ ಉದಾಹರಣೆಯನ್ನು ತೋರಿಸಿದ್ದಾರೆ. ಹಳೆ ಕೇಸ್ನ ವಿಂಡಿಕ್ಟಿವ್ ಆಗಿ ವೈಯಕ್ತಿಕವಾಗಿ ಒಬ್ಬ ಹಿಂದುಳಿದ ನಾಯಕರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ಚಿಂತನೆ ಮೇಲೆ ಮಾಡ್ತಕ್ಕಂಥದ್ದು ಇವತ್ತು ಅದು ನಡೆಯೋದಿಲ್ಲ ಅಂತಕ್ಕಂಥದ್ದು ಹೇಳಿಕೆ ಕೇಸ್ ವಜಾ ಆಗಿದೆ ಅಷ್ಟೇ, ಅವರ ಆರೋಪದಿಂದ ಮುಕ್ತ ಆಗಿಲ್ಲ ಅಂತ ಬಿಜೆಪಿಯವರು ಹೇಳ್ತಾರೆ. ನೀವು ನನಗೆ ಕೇಳೋ ಪ್ರಶ್ನೆ ಕೇಳಿ, ಬಿಜೆಪಿಯವ್ರು ಕೇಳಿರೋದು ನನಗೆ ಕೇಳೋ ಪ್ರಶ್ನೆನ ನಾನು ಉತ್ತರ ಕೊಡೋಕ್ಕೆ ಇಲ್ಲ. ನ್ಯಾಯಾಲಯ ಏನು ಹೇಳಿದೆ ಅಷ್ಟು ಕೇಳಿದರೆ ಅಷ್ಟಕ್ಕೆ ಉತ್ತರ ಕೊಡ್ತೀನಿ. ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟಲ್ಲಿ ನಾವು ಹೋರಾಟ ಮಾಡ್ತೀವಿ. ಈ ದೇಶದೊಳಗೆ ಕಾನೂನು ಯಾವ ಮಟ್ಟದಲ್ಲಿ ಯಾರು ಬೇಕಾದ್ರೆ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಅದೆಲ್ಲ ಇದ್ದಿದ್ದೆ ಕಾನೂನು. ಬಟ್ ಇವತ್ತಿನ ಒಂದು ವಿಚಾರಕ್ಕೆ ಅದೇನು ಗೆಲುವು ಅಂತ ಹೇಳಿ ಪ್ರಶ್ನೆ ಅಲ್ಲ. ನಮಗೆ ನಂಬಿಕೆ ಇದೆ ಮಾನ್ಯ ಸಿದ್ದರಾಮಯ್ಯವರು ಈ ಕೇಸಲ್ಲಿ ವಿಂಡಿಕ್ಟಿವ್ ಆಗಿ ಒಂದು ತೊಂದರೆ ಕೊಡಬೇಕು ಅನ್ನೋದು ವಿಚಾರದ ಮೇಲೆ ರಾಜಕಾರಣ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಹೊರತು ಅದರೊಳಗೆ ಯಾವುದೇ ಥರ ಹೊರಲಿಲ್ಲ. ಇಷ್ಟೊತ್ತಿಗಿದ್ರೆ ಅವರೇ ಅಧಿಕಾರದಲ್ಲಿ ಇದ್ದರೂ ಅವ್ರು ಮಾಡ್ಬೋದಾಗಿತ್ತು. ಅದು ಹಾಳು ಮಾಡಬೇಕು ಅನ್ನೋದು ಬುದ್ಧಿ ಯಾವಾಗಲೂ ಕೂಡ ಬಿ ಜೆ ಪಿಯವ್ರಿಗೆ ಇರ್ತದೆ, ಅದು ಮಾಡಿದ್ದಾರೆ ಅಷ್ಟೇ. ಅಲ್ಲ, ನ್ಯಾಯಾಲಯ ಏನು ತೀರ್ಮಾನ ಕೊಡ್ತೀವಿ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ನಮಗೆ ನಿಮಗೆ ಇರೋದಿಲ್ಲ. ಅದು ಮೇಲೆ ಮತ್ತೆ ಕೇಳ್ತಕ್ಕಂಥದ್ದು ಕಾನೂನಲ್ಲಿದ್ದರೆ ಅದು ಮಾಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಾರೆ. ಇಲ್ಲ, ನನಗೆ ಅಲ್ಲಿ ತುಂಬ ಲೇಟ್ ಮಾಡಿಬಿಟ್ರು. ನಾನು ಹೇಳಿದೆ, ನಾನು ದಯವಿಟ್ಟು ನಾನು ಕಳಿಸ್ಕೊಡಿ ಅಂತ. ತುಂಬ ಲೇಟ್ ಮಾಡಾಕ್ಬಿಟ್ರು ಅಲ್ಲಿ. ಇಲ್ಲ ತಪ್ಪು ನಾನು ಹೇಳ್ತಾ ಇದ್ದೆಲ್ಲ, ನಾನು ಅದಕ್ಕೆ ಹೋಗೋಣ ಇವಾಗ. ಇಲ್ಲ, ಅದು ಪ್ರಮೋಷನ್ನು ಕೆಲವು ಕಾರಣಾಂತರದಿಂದ ಸ್ಲೋ ಆಗಿರ್ತಕ್ಕಂಥದ್ದು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಬಜೆಟ್ ಡಿಸ್ಕಷನ್ಸಲ್ಲಿ ಇದೊಂದು ಹೇಳಿದೆ ನಾನು. ಯಾಕೆಂದರೆ ನಾನು ತುಂಬ ಸೈನ್ ಮಾಡಿ ತುಂಬ ದಿವಸ ಆಯಿತು. ಅದು ಮುಂದೆ ಹೋಗಲಿಕ್ಕೆ ಕೆಲವು ಕಾನೂನಿನ ಒಂದು ತೊಡಕಿರೋದ್ರಿಂದ ಅದನ್ನು ಸರಿ ಮಾಡಿ ನಾಳೆ ಕೋರ್ಟ್ ಕಚೇರಿ ಅಂತಾರೆ. ಅವ್ರಿಗೆ ಆದ ತಕ್ಷಣ ಮತ್ತೆ ತೊಂದರೆ ಆಗುತ್ತೆ. ನನಗೆ ಪ್ರಿನ್ಸಿಪಲ್ಸ್ ಇವರೆಲ್ಲ ಬೇಕಾಗ್ತದೆ. ನಾನು ಆದಷ್ಟು ಬೇಗ ಅದನ್ನ ತೀರ್ಮಾನ ಅವ್ರ ಡಿಸಿಷನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ನೀವೊಂದು ತೀರ್ಮಾನ ಮಾಡಿಬಿಟ್ಟು ನನಗೆ ಹೇಳಿ ಅಂತ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.